ಬಟ್ ಆಪಲ್. ಎಲ್ಲ. ಎ ಫಾರ್ ಎಲ್ಲಿಗೆ ಹೋಗೋಣ. ಬಿ ಫಾರ್ ಹೋಗೋಣ. ಬಾತ್ರೂಮ್ ಹೋಗೋಣ. ಸ್ನಾನ ಮಾಡಕ್ಕ. ಅಲ್ಲ, ರೊಮ್ಯಾನ್ಸ್ ಮಾಡಕ್ಕೆ. ಅನಿಮಲ್ ಮೂವಿ ನೋಡ್ದ? ಯಾಕೆ ನೀನ್ ನೋಡಿದ್ದ? ನೋಡ್ದೆ, ಅದಕ್ಕೆ ಕೇಳ್ತಾ ಇದ್ದೀನಿ. ನಮಸ್ಕಾರ ನೀನ್ ನೋಡಕ್ಕೆ. ನೀನ್ ಯಾಕೆ ನೋಡ್ದೆ? ಎಲ್ಲ ಚೆನ್ನಾಗಿತ್ತು. ಸದ್ಯ ಅಲ್ಲೇ ಇರು, ಆಮೇಲೆ ಫ್ಲೈಟ್ ಗೀಟ್ ಅಂದ್ಬಿಟ್ಟು ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಸೀರಿಯಸ್ಲಿ ಫ್ಲೈಟ್ ಬೇಕು. ನಮ್ಮೂರ್ ಜಾತ್ರೆಯಲ್ಲಿ ತಗೋತೀವಿ. ಪಕ್ಕದಲ್ಲಿ ನಿಲ್ಸ್ಕೊಂಡು. ಇವಾಗ ಬೇಡ, ಒಂದ್ ಮಗು ಆಗಿ ಸೇಮ್ ಆ ಪಿಕ್ಚರ್ ಅಲ್ಲಿ ಹೆಂಗೋ ಹಂಗೆ. ನಿಮ್ಮ ಅಪ್ಪನ ಕಡೆಯಿಂದ ಜೋರಾಗಿ ಬಂದ್ರೆ ಅದೇ ಫ್ಲೈಟ್ ಅಲ್ಲೇ ಕರ್ಕೊಂಡು ಹೋಗೋಣ. ಮಗು ಆದ್ಮೇಲೆ ಮಗುಗೆ ಫೀಸ್ ಕಟ್ಟಬೇಕು, ಸ್ಕೂಲಿಗೆ ಸೇರಿಸ್ಬೇಕು ಅನ್ನೋ ಟೆನ್ಷನ್ ಇರ್ತವೆ. ಫ್ಲೈಟ್ ಅಂತೆ ಫ್ಲೈಟ್. ಹಾಗಾದ್ರೆ ಮಗುನೇ ಬೇಡ ಬಿಡು, ನಮ್ಮ ಪಾಡಿಗೆ ನಾವ್ ಇರೋಣ. ಅಲ್ಲ ಕಣೆ, ಬಿಡಪ್ಪ, ಆಯ್ತು ಬಿಡು. ಅಲ್ಲಲ್ಲ, ಪಬ್ಲಿಕ್ ಆಗಿ ಫ್ಲೈಟ್ ಅಲ್ಲಿ ಹೋಗೋ ಟಿಕೆಟ್ ಬುಕ್ ಮಾಡ್ಕೊಳ್ಳೋದಕ್ಕೂ ಓನಾಗಿ ಡಿ ಫ್ಲೈಟ್ ಬುಕ್ ಮಾಡ್ಕೊಳ್ಳೋದಕ್ಕೂ ವ್ಯತ್ಯಾಸ ಇಲ್ವಾ? ಅದು ಪಿಕ್ಚರ್, ಇದು ರಿಯಾಲಿಟಿ. ಅದೇನೆ. ನಾನು ಸುಮ್ನೆ ಮಾತಿಗಿಚ್ಚಿ ಏನಪ್ಪ ಹೇಳ್ತೀನಪ್ಪ, ನೀನು ಅದೇ ಸೀರಿಯಸ್ ತಗೊಂಡ್ರೆ ಅದೇನು ದೊಡ್ಡ ವಿಷಯ ಆಯ್ತದ? ಒಂದು 10 GA ಶೀಟ್ಗಳು ತಂದ್ಬಿಟ್ರೆ ವೆಲ್ಡಿಂಗ್ ಮಾಡ್ಕೊಂಡು ಫ್ಲೈಟ್ ಶೇಪಲ್ಲಿ ಮಾಡ್ಕೊಂಬಿಟ್ರೆ ಒಂದು ಆಗೋಯ್ತು ಫ್ಲೈಟ್. ಶೀಟ್ ಮೆಟಲ್ ವರ್ಕಲ್ಲಿ ಅದೇ ಬಳಸ್ತಾರಲ್ಲ GA ಶೀಟ್ಗಳು, ಈ ಬಾಡಿ ಕಟ್ತಾರಲ್ಲ ಬಸ್ಗೆಲ್ಲ, ಆ ಥರ ಶೀಟ್ ತಂದ್ಬಿಟ್ಟು ಅದರಲ್ಲಿ ಫ್ಲೈಟ್ ಶೇಪಲ್ಲಿ ವೆಲ್ಡ್ ಮಾಡಿಬಿಡೋದು. ಅದನ್ನೇ ಇಟ್ಕೊಂಡ್ಬಿಡೋದು. ಒಂದು ಟಿಕೆಟ್ ದುಡ್ಡೊಳಗಡೆ ಫ್ಲೈಟ್ ರೆಡಿ ಮಾಡ್ಕೊಬಿಡ್ಬೋದು. ಹೌದಾ? ಹೌದು. ನಾನೊಂದು ಐಡಿಯಾ ಕೊಡ್ಲಾ? ಕೊಡು. ನಂದು ನಿಂದು ಮದ್ವೆ ಆದ್ಮೇಲೆ 4 ಗೋಡೆ ಮಧ್ಯೆ ಬಿಟ್ಟಿರ್ತಾರಲ್ಲ, ಕುಸ್ತಿ ಆಡಕ್ಕೆ. ಅವಾಗ ಕುಸ್ತಿ ಆಡಕ್ಕೆ ನನ್ನಂತ ಚಿನ್ನದಂತ ಗೊಂಬೆ ಯಾಕೆ?